ನಮ್ಮಲ್ಲಿ ಅರಣ್ಯ ಇಲ್ಲ. ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಯಚೂರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾಗರದಲ್ಲೂ ಕೂಡ ರೈತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ನಾನು ದೌರ್ಜನ್ಯದಿಂದ ಅತ್ಯಾಚಾರ ಆಗ್ತೀನಿ. ಇದನ್ನು ನಿರಂತರವಾಗಿ ಸಾಗರದಲ್ಲಿ ನಡೀತಾ ಇದೆ. ಅರಣ್ಯಾಧಿಕಾರಿಗಳು, ಅದರಲ್ಲೂ ವನ್ಯಜೀವಿ ವಲಯ ಅರಣ್ಯಾಧಿಕಾರಿಗಳು ಒಬ್ಬ ವ್ಯಕ್ತಿ ನಮ್ಮ ರೈತನನ್ನ ಶಿಕಾರಿ ಅಂದರೆ ಕಾಡು ಬೇಟೆ ಆರೋಪದಲ್ಲಿ ಬಂಧಿಸ್ತಾರೆ. ಬಂಧಿಸಿ ಅವರನ್ನ ಈ ರಾತ್ರಿ ಬಂಧಿಸಿದ್ರೆ ಬೆಳಗ್ಗೆ 12 ಗಂಟೆವರೆಗೂ ಅವನ ಮೇಲೆ ಮನಸೋಚ್ಚೆ ಹೊಡಿತಾರೆ. 4-5 ಜನ ಮಲಗಿಸಿಕೊಂಡು ಹತ್ತಿ ಕಾಲು ಮೇಲೆ ಮತ್ತೆ ಆ ಬೂತ್ನಲ್ಲಿ ಓದಿರೋದು ಅಮ್ಮಾಲಿ ಹೊಡಿತಾರೆ. ನಿಮಗೆ ಗೊತ್ತಿರುತ್ತೆ ಹೇಳ್ತಾರೆ. ಆದ್ರೆ ಅವನ್ನ ಬೇರೆ ಕೂರಿಸಿ ಆಚೆ ಬಂದಾಗ ಆ ನೋನಲ್ಲಿ ಯಾರು ಹೇಳ್ಕೊಂಡಿಲ್ಲ, ಜಡ್ಜಿಯರಿಗೆ ಹೇಳ್ಕೊಳ್ಳಿಕ್ಕೂ ಅವಕಾಶ ಕೊಟ್ಟಿಲ್ಲ, ಹೆದರಿಸಿದ್ದಾರೆ. 3 ದಿನ ಆದ್ಮೇಲೆ ಉಸಿರಾಟದ ಸಮಸ್ಯೆ ಬರ್ತದೆ. ಅವಾಗ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಸ್ಕ್ಯಾನ್ ಮಾಡಿಸಿದ್ರೆ ಪಕ್ಕೇಲ್ ಕಳಿಸ್ಬೇಕಾ ಬೇಡ? ಯಾರ ಅಧಿಕಾರ ಕೊಟ್ಟರು ನಿಮ್ಮ ಕೈ ಕಾನೂನು ನೀವೇನ್ ಮಾಡ್ಬೇಕು? ಬಂಧಿಸಿದ್ರೆ ಆರೋಪದಲ್ಲಿ ಯಾವ ಆರೋಪದಲ್ಲಿ ಬಂಧಿಸಿರ್ತೀರಿ FIR ಮಾಡಿಬಿಟ್ಟು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆ ನಂತರ ತನಿಖೆ ಮಾಡಿ ತನಿಖಾ ವರದಿಯನ್ನು ಕೋರ್ಟ್ಗೆ ಕೊಡಬೇಕು. ಅದು ಮಾತ್ರ ಕೆಲಸ. ಜಡ್ಜ್ ಮಾಡೋ ಕೆಲಸ ನೀವು ಮಾಡಿ ಶಿಕ್ಷೆ ಕೊಡ್ಲಿಕ್ಕೆ ಆರೋಪ ಸಾಬೀತಾದ ಮೇಲೆ ಕೊಡ್ಬೇಕು ಅಲ್ವಾ? ಅಲ್ಲೇ ಮಾಡಿರೋದನ್ನ ನಾನು ಹೋಗಿ ಭೇಟಿ ಮಾಡಿ ಮಾನಸ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಕ್ಕೆ ದಿನೇಶ್ ಶಿರ್ವಾಳ ಅದು ಯಾರೋ ಒಬ್ಬ ಪರಿಸರವಾದಿ, ಯಾರೋ ಜೋಸೆಫ್ ಹೂವರ್ ಅಂತ ಬೆಂಗಳೂರಲ್ಲಿ. ಈ ಪರಿಸರವಾದಿಗಳು ಯಾವ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಸಮಾಜಕ್ಕೆ ಅವರು ರೈತ ಮುಖಂಡರ ರೀತಿ ಅನೇಕ ರೀತಿ ಸಮಯವನ್ನು ನಿಗದಿ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಆದರೆ ಸುಳ್ಳು ಮಾಹಿತಿಯನ್ನು ಆಧರಿಸಿ ಯಾರ ಹೆಸರು ಉಲ್ಲೇಖ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಲ್ಲಿ ಅಷ್ಟೊಂದು ಸೊಗಸಿಲ್ಲ, ಅದು ಅರ್ಥ ಇಲ್ಲ ಅಂತ ಅನ್ಸುತ್ತೆ. ದಿನೇಶ್ ಶಿರ್ವಾಳ, ಈಶ್ವರ್ ಖಂಡ್ರೆ ಅವರು ಸರ್ಕಾರ ಗಮನಿಸಬೇಕು. ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಫಾರೆಸ್ಟ್ ಅಧಿಕಾರಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾನು FIR ಮಾಡಿಸಿದ್ ನಾನು ಅಂತ. ಯಾಕಂದ್ರೆ ಅಡ್ಮಿಟ್ ಆಗಿದ್ದಕ್ಕೆ DRF ಮತ್ತೆ ಗಾರ್ಡ್ಮೆಂಟ್ ಆಯ್ತು. ಯಾಕಂದ್ರೆ ಪಕ್ಕದ ಮುಂದೋಗಿದೆ ಅಲ್ಲೇ ಆರೋಪ. ಅದಾಗಿ 15 ದಿವಸ ಮೊನ್ನೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯುತ್ತೆ. ಶಾಸಕರ ಎದುರಿಗೆ ಆ ಅರಣ್ಯಾಧಿಕಾರಿಗಳು ನಾವು ಹಲ್ಲೆ ಮಾಡಿಲ್ಲ, ಅದು ಇದು ಎಲ್ಲ ಹೇಳ್ತಾರೆ. ನಮ್ಮ ಶಾಸಕರು ಕೂಡ ಏನೋ ಒಂದು ರೀತಿ ನನಗೆ ಅರ್ಥ ಆಗಲಿಲ್ಲ. ಪಾಪ ಅವ್ರಿಗೆ ಯಾವ ರೀತಿ ಸಂಕಷ್ಟ ಇದೆ ಗೊತ್ತಿಲ್ಲ. ಈ ರೀತಿ ಅರಣ್ಯಾಧಿಕಾರಿಗಳ ನೋಡ್ರಪ್ಪ ಶಿವಮೊಗ್ಗದವ್ರು ವಿಡಿಯೋ ಮಾಡ್ಕೊಂಡ್ರಿ. ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಕಾಡಂಚಿನ ಜನರು ಅವರು ಅವ್ರ ಅಪ್ಪನ ಕಾಲದಿಂದ ಅಲ್ಲೇ ವಾಸವಾಗಿದ್ದು ಅವರಿಗೆ ಅದು ಬಿಟ್ಟು ಬದುಕುತ್ತಿಲ್ಲ. ಆ ಇಡೀ ನಮ್ಮ ಶಿವಮೊಗ್ಗದ ಜನರು ಏನು ಇವ್ರು ಹೇಳಿದ್ರು, ಉಲ್ಲೇಖ ಮಾಡಿದ್ರು ಶರಣಪ್ಪ ಮೊಳ್ಳೆ ಅವರು, ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ ಕಾಡಿನಲ್ಲಿ. ಅವರನ್ನ ಹೊರ ಹಾಕ್ತಕ್ಕಂಥದ್ದೇ ಮುಖ್ಯ ಉದ್ದೇಶ. ಅದರ ಮೊದಲ ಭಾಗವಾಗಿ ಈ ರೀತಿ ಹಲ್ಲೆ ಮಾಡಿ ಅವರನ್ನ ಹೆದರಿಸ್ತಕ್ಕಂಥದ್ದು, ಅವ್ರ ಮೇಲೆ FIR ಮಾಡಿರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಶಾಸಕರ ಸಭೆ ಮಾಡ್ತಾರೆ ಅಧಿಕಾರಿಗಳು, ಹಿಂಗೆಲ್ಲ ಮಾಡ್ಬೇಡ್ರಪ್ಪ ರೈತರಿಗೆ ಅದು ಇದು ಅಂತ. ಶಾಸಕರ ಸಭೆ ದಿನನೇ ಮತ್ತೊಂದು FIR ಮಾಡ್ತಾರೆ, ಮತ್ತೆ ನ್ಯಾಯಾಲಯಕ್ಕೆ ಒತ್ತಾಯ ಮಾಡ್ತಾರೆ, ಬೇಲ್ ಕ್ಯಾನ್ಸಲ್ ಆಗ್ತಾರೆ, ಮತ್ತೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ಮತ್ತೊಂದು FIR ಮಾಡ್ತಾರೆ. ನನಗೆ ಅನಿಸ್ತದೆ ಬ್ರಿಟಿಷರು ಇವರಿಂದ ವಾಸಿ ಅಲ್ವಾ? ಬ್ರಿಟಿಷ್ ಅಧಿಕಾರಿಗಳೇ ಸ್ವಾತಂತ್ರ್ಯ ಹೋರಾಟಗಾರರು ಇಷ್ಟೊಂದು ಕೆಟ್ಟ ನಡೆಸ್ಕೊಂಡಿದ್ದೀವಿ. ನಾನು ಈಗಲೂ ಒತ್ತಾಯ ಮಾಡ್ತೀನಿ, ಅದು ಯಾವ ಪರಿಸರವಾದಿಗಳು ನಿಮ್ಮ ಅಧಿಕಾರಿ ನಮ್ಗೆ ಹೇಳ್ತಾರೆ ದಿನೇಶ್ ಶಿರ್ವಾಳ ಮೇಲೆ ಗಂಟೆ ಬಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಬೆಂಗಳೂರಲ್ಲಿ ಒಬ್ಬರು ಚರ್ಚೆ ಮಾಡ್ತಾರೆ. ನಮಗೆ ಆಗ್ತದೆ ಎಷ್ಟಾಗ್ತದೆ ಅವರಿಗೆ ಹಲ್ಲೆ ಮಾಡಿದ್ರೆ ನೇರವಾಗಿ ನಮಗೆ ಗೊತ್ತು. ಹಾಗಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಶಕ್ತಿ ಕುಂದಿದೆ. ಅವರಿಗೆ ರಾಜಕೀಯವಾಗಿ ಅಧಿಕಾರ ಸಿಕ್ಕಿದ್ರು ಕೂಡ ಅವರಲ್ಲಿ ಶಕ್ತಿ ಕುಂದಿದೆ. ಆಡಳಿತ ಪ್ರಜಾಪ್ರತಿನಿಧಿಗಳ ಕೈಲಿದೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ಈಗ ಆಡಳಿತ ಕಾರ್ಯಾಲಯದ ಕೈಲಿ ನಮ್ಮ ತಾಲೂಕಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಹುಶಃ ಅವರ ಬಂಧನ ಆಗಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ನೋಡೋಣ, ನಾಳೆ ನಾಡಿದ್ದು ವೈಟ್ ಮಾಡ್ತೀನಿ. ನೀವೆಲ್ಲರೂ ಕೂಡ, ನಾನು ಅದಕ್ಕೆ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀನಿ, ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅರಣ್ಯವಾಸಿಗಳು ಏನಿದ್ದಾರೆ ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೇನೆ. ಎಂಥದೇ ಸಂದರ್ಭ ಬಂದರೂ ಕೂಡ
ನಾವು ಅವ್ರನ್ನ ಕಾಪಾಡ್ಕೊಳ್ಬೇಕು. ಅವರಿಂದ ಹೇಳಿದ್ರು ಮಹೇಶಣ್ಣ ಅವರು, ನಮ್ಮ ಶರಣಪ್ಪ ಅವರು ಹೇಳಿದ್ರು,